ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಪೂಜೆ ಇರೋದ್ರಿಂದ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ನೋಡಿ ಹೇಗಿದೆ ರಂಗೋಲಿ ಅಂತ ಹೇಳಿ. ನಮ್ಮ ಪಾಪು ಓಡಾಡ್ತಿದ್ದಾಳೆ, ರಂಗೋಲಿ ಬಿಟ್ಟಿರೋದ್ರ ಓಡಾಡ್ತಾನೆ ಇತ್ತು. ಅದಾದಮೇಲೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ರೆಡಿಯಾಗಿದ್ದಾಳೆ. ನಮ್ಮ ಹಸ್ಬೆಂಡೆಲ್ಲ ಪೂಜೆ ಮೇಲೆಲ್ಲ ಮುಗಿಸಿದ್ರು. ಇವಳು ನಾನು ಪೂಜೆ ಮಾಡ್ತೀನಿ ಅಂತೇಳಿ ರೆಡಿಯಾಗಿ ಬಂದಿದ್ದಾಳೆ. ಇವಾಗ ನಮ್ಮ ಹಸ್ಬೆಂಡು ಅಡ್ಬಿಲ್ ಅಂತ ಹೇಳಿ ಹೋಗ್ತಿದ್ದಾರೆ. ದೇವ್ರಿಗೆ ಅಡ್ಬಿಲ್ದಂಗೆ ಬರ್ತಾಯಿದೆಯಲ್ಲಪ್ಪ ಅಂತ. ಹಾಗೆ ಇದು ನಮ್ಮ ದೇವ್ರ ಮನೆ ಪೂರ್ತಿ. ನಮ್ಮದು ಚಿಕ್ಕದಾಗಿ ಚಪ್ಪು ಹೋಗಿದೆ. ಅದಾದಮೇಲೆ ಸಂಜೆ ಪೂಜೆ ಎಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಡಿ ಪಪ್ಪ ಬಿಟ್ಟೋಗುತ್ತೆ, ತಗಂತೀನಿ ನಡಿ ಪಪ್ಪ ಬಿಟ್ಟೋಗುತ್ತೆ. ನೋಡಿದ್ರಲ್ಲ ನಮ್ಮ ಪಾಪು ಹೆಂಗೆ ಇದು ಮಾಡ್ತಿದ್ಲು, ಹೋಗೋಣ ಹೋಗೋಣ ಅಂತ. ಅವಳಿಗೆ ಬೈಕ್ರಲ್ಲಿ ಹೋಗೋದಂದರೆ ತುಂಬ ಇಷ್ಟ ಅವಳಿಗೆ. ಅದನ್ನು ಬಿಟ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ತುಂಬ ದೂರ ಹೋಗಿದ್ದಾರೆ. ನೀನು ಬೇಡ ಅಂತ. ಆಮೇಲೆ ನಾವು ಒಟ್ಟಿಗೆ ಹೋದ್ವಿ. ಟೈಮ್ ಆಗಿಬಿಡುತ್ತೆ ಅಂತೇಳಿ ಅವಳಿಗೆ ತುಂಬ ಖುಷಿ. ದೂರ ಬಿಟ್ಬಿಟ್ಟು ಹೋಗ್ತಾ ಇರಬೇಕು ಅಂತ. ಅಮ್ಮ ನೀ ಬಾಮ್ಮ ಅಂತ ಹೋಗ್ತಿರ್ತಾಳೆ. ಇದು ಕರು ನೋಡಿ, ಇದು ನಮ್ಗೆ ಎಷ್ಟು ದೂರದಿಂದ ಅಂದರೆ ತುಂಬ ದೂರದಿಂದ ನಮ್ಮ ಜೊತೆನೇ ಬಂತು. ಅದಾದಮೇಲೆ ಹೋಗೋ ದಾರಿಲೇ ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ಎಳ್ಳು ಬೆಲ್ಲ ತಿನ್ನು ಅಂದರೆ ಬೇಡ, ನಂಗೆ ಪುರಿ ಖಾರ ಬೇಕು ಅಂತ ಹೇಳಿ ಅಳ್ತಿದ್ಲು. ಪುರಿ ಶೀತ ಅಲ್ವಾ, ಅದಕ್ಕೆ ನೋಡಿ ಎಳ್ಳು ಬೆಲ್ಲ ಇದ್ದಿದ್ದು ಬೆಲ್ಲ ಕೊಟ್ಟು ಹೋಗ್ತಿದ್ದಾಳೆ. ಖಾರ ತಿನ್ನಬೇಕು ಅಂತ. ಅದಾದಮೇಲೆ ಮತ್ತೆ ಅವ್ರ ಅಕ್ಕನ ಮನೆಗೆ ಹೋಗ್ತಿದ್ವಿ. ಇದು ಅವ್ರ ಅಕ್ಕನ ಮನೇಲಿ ವೀಡಿಯೋ ಮಾಡಿರೋದು. ತುಂಬ ಏನು ವೀಡಿಯೋ ಮಾಡಲಿಲ್ಲ. ಮತ್ತೆ ಅಲ್ಲಿಂದ ನಾನು ವೀಡಿಯೋ ಏನು ಮಾಡಲಿಲ್ಲ. ಇದು ನಮ್ಮೂರಿಗೆ ಬಂದಮೇಲೆ ತೋಟದ ಹತ್ರ ಹೋಗಿದ್ವಿ. ತೋಟದಲ್ಲಿ ತೆಂಗಿನ ಸಸಿ ಹಾಕಿದ್ವಲ್ಲ, ಅದಕ್ಕೆ ನೀರು ಹಾಕ್ಬೇಕಿತ್ತು. ನೀರಿರಲಿಲ್ಲ ಅಂತೇಳ್ಬಿಟ್ಟು ನೀರು ಹಾಕೋಣ ಅಂತ ಹೋಗಿದ್ವಿ. ಇದು ನನ್ನ ಮಗಳು ಮಾಡಿರೋ ವೀಡಿಯೋ. ಅಪ್ಪ ಹಿಂಗೆ ಮಾಡಪ್ಪ ವೀಡಿಯೋ, ನಾನು ಹೋಗ್ತೀನಿ ನೀರು ಹಾಕ್ತೀನಿ ಅಂತ ಹೇಳಿದೆ. ಪಪ್ಪನ ವೀಡಿಯೋ ಮಾಡಿರೋ ಅಂತ. ಅವಳು ಪಪ್ಪನ ಬಿಟ್ಬಿಟ್ಟು ನಂದು ಸೇರಿಸಿ ವೀಡಿಯೋ ಮಾಡಿದ್ದಾಳೆ. ಎಷ್ಟು ಖುಷಿಯಾಯಿತು ಅಂದರೆ ತುಂಬ ಖುಷಿಯಾಯಿತು. ನೋಡಿ ಮುಂದೆ ಅವಳು ಯಾವ ರೀತಿ ವೀಡಿಯೋ ಮಾಡಿದ್ದಾಳೆ ಅಂತ. ನಾನು ಇರಲಿಲ್ಲ, ಅವಳೊಬ್ಬಳೇ ಯಾವ ರೀತಿ ವೀಡಿಯೋ ಮಾಡಿದ್ದಾಳೆ, ಎಷ್ಟು ಫೋಕಸ್ ಮಾಡಿ ವೀಡಿಯೋ ಮಾಡಿದ್ದಾಳೆ ನೋಡಿ. ನಾನು ಇನ್ನೂ ಅಲ್ಲಿ ಹೋಗ್ತಿದ್ದೀನಿ, ನಮ್ಮ ಹಸ್ಬೆಂಡ್ ಆ ಕಡೆ ಹೋಗ್ತಿದ್ರು. ನಮ್ಮ ತೋಟದೊಳಗೇ ಹಳ್ಳ ಇದೆ. ಹಳ್ಳದಿಂದ ನೀರು ತೆಗೆದು ಸಸಿಗಳಿಗೆಲ್ಲ ಹಾಕೋದು. ಅವಳಿಗೆ ಹೇಳ್ಬಿಟ್ಟು ಹೋಗಿರೋದಕ್ಕೆ ಅವ್ರ ಅಪ್ಪನ್ನೇ ಫೋಕಸ್ ಮಾಡಿದ್ದಾಳೆ. ಯಾರು ಬೇಜಾರು ಮಾಡ್ಕೊಡಿ, ಫೋನೆಲ್ಲ ಅಲ್ಲಾಡಿಸಿ ವೀಡಿಯೋ ಮಾಡಿದ್ದಾಳೆ. ಮಾಡ್ದ ಅಂತ ಕೇಳ್ತಿದ್ದೆ, ಅವಳು ವೀಡಿಯೋ ಮಾಡಿದ್ದೀನಿಮ್ಮ ಅಂತ ಹೇಳ್ತಿದ್ಲು. ಎಷ್ಟು ನೀಟಾಗಿ ಫೋಕಸ್ ಮಾಡಿದ್ದೆ ನೋಡಿ. ನಾನು ಬರ್ತಿದ್ದಂಗೆ ತೋರಿಸ್ತಿದ್ಲು, ನಾನು ನೋಡಿದೆ. ಅದಾದಮೇಲೆ ಫೋನ್ ಇಸ್ಕೊತಿದ್ದಂಗೆ ಅಳ್ತಾನೆ ಕೂತು. ಇಲ್ಲ ನನಗೆ ಫೋನ್ ಬೇಕಮ್ಮ, ಬೋಬೋ ಹಾಕು ಅಂತ. ಅದಾದಮೇಲೆ ಅಳ್ತಿದ್ಲು ಅಂತೇಳಿ ಫೋನ್ ಜಾಸ್ತಿ ತೋರಿಸ್ಬಾರ್ದು ಅಂತೇಳಿ ಹಣ್ಣು ಕಿತ್ಕೊಡ್ತೀನಿ ಬಾರಪ್ಪ ಅಂತ ಬಂದೆ. ನಮ್ಮ ತೋಟದೊಳಗೇ ಇದು ಕಬ್ಲೆನ ತುಂಬ ಬಿಟ್ಬಿಟ್ಟಿದ್ದು. ಸಲ ಹೋದಾಗ ತುಂಬ ಹಣ್ಣಾಗಿದ್ದು. ಈ ಸಲ ಗಿಡ ತುಂಬ ಕಾಯಾಗಿದೆ. ಎಷ್ಟು ಅಂದರೆ ತುಂಬ ಕಾಯಾಗ್ಬಿಟ್ಟೈತೆ. ಇಷ್ಟೊಂದು ಬಿಟ್ಟಿದೆ ನೋಡಿ. ನಮ್ಮ ಹಾಸನ ಸೈಡೆಲ್ಲ ಕಬ್ಲಿನ ಅಂತೀವಿ. ನಿಮ್ಮ ಸೈಡೆಲ್ಲ ಏನಂತೀರಾ, ಯಾವ ಸೈಡಲ್ಲಿ ಏನೇನು ಅಂತೀರಾ ಈ ಹಣ್ಣಿಗೆ ನೋಡಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಕಾಯಿ ಎಲ್ಲಾರು ಬಿದ್ದಿರ್ತಾವ ಅಂತ ನೋಡ್ತಿದ್ರು. ಅಲ್ಲಿ ಬಿದ್ದಿದ್ದಾವೆ ಅಂತ ಹೇಳಿ ತಗೋತಿದ್ರು. ಅದೆಲ್ಲ ಬೇಲೆಲ್ಲ ಬೆಳೆದಿರೋದು ಕತ್ಕೊ ಅದರೊಳಗೇ ಬಿದ್ದುಬಿಟ್ಟಿದ್ದು. ಅವ್ರಿಗೆ ಮುಳ್ಳೆಲ್ಲ ಚುಚ್ಚಿಬಿಟ್ಟಿದ್ದು, ಮುಳ್ಳೆಲ್ಲ ತಕ್ಕತ್ತಾ ಇದ್ರು. ಅದಾದಮೇಲೆ ನಮ್ಮ ಪಾಪು ಹಣ್ಣು ತಿಂದಾದ್ಮೇಲೆ ಅಮ್ಮ ಚಿಪ್ಪೆ ಐತಮ್ಮ ಅಂತ ಹೇಳ್ಬಿಟ್ಟು ಆ ಗರಿ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊತಿದ್ದಾಳೆ. ಅಮ್ಮ ಚಿಗಾಕಂತು ಅಂತ. ಅದಾದಮೇಲೆ ಅಲ್ಲಿಂದ ತೋಟದಿಂದ ಮನೆ ಹತ್ರ ಬಂದ್ವಿ. ಅವಳಿಗೆ ಅಲ್ಲಿ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಹತ್ತಿಸ್ತಿದ್ರು. ತಪ್ಪಪ್ಪ ಅಂತ ಹೇಳ್ತಿದ್ಲು.
ಅದಾದಮೇಲೆ ಆ ಕಡೆಯಿಂದ ಬಕೆಟ್ ತಂದಿದ್ವಲ್ಲ, ಈ ಕಡೆಯಿಂದ ಅದ್ರೊಳಗೆ ಕಾಯಿ ಹಾಕಿದ್ವಿ. ನೋಡಿದ್ರೆ ಜಾಗನೇ ಇಲ್ಲ ಕೂರೋಕ್ಕೆ, ಬಕೆಟು ಕೈಲಿ ಹಿಡ್ಕೊಳ್ಳೋಕ್ಕಾಗಿಲ್ಲ. ಆಮೇಲೆ ಅವಳನ್ನ ಆ ಥರ ಕೂರಿಸ್ಕೊಂಡು ಹೋದ್ವಿ. ಅಲ್ಲಿಂದ ಬಂದು ತಿಂಡಿ ಮಾಡೋಣ ಅಂತ ಹೇಳಿ ಬೇಗ ಬೇಗ ರೆಡಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಆಮೇಲೆ ಇದು ಏನೋ ಚಿಕನ್ ಮಸಾಲೆಗೆ ಬರುತ್ತಲ್ಲ, ಬಿರಿಯಾನಿಗೆ ಹಾಕ್ತೀವಲ್ಲ, ಅದೆಲ್ಲ ಮಸಾಲೆನೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಪಲಾವ್ ಎಲೆ ಹಾಕ್ಕೋತೀನಿ. ನಾನು ಇದೇ ಥರ ಪಲಾವ್ ಮಾಡೋದು. ತರಕಾರಿ ಏನೂ ಜಾಸ್ತಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆಲೂಗಡ್ಡೆ ಮತ್ತು ಬೀನ್ಸ್ ಅದನ್ನೇ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ನಮ್ಮ ಪಾಪು ವೀಡಿಯೋ ಮಾಡ್ತೀನಿ ಅಂತೇಳಿ ಇಸ್ಕೊತಾನೆ ಇರ್ತಾಳೆ, ಬಿಡೋದೇ ಇಲ್ಲ ನನ್ನ ಹತ್ರ. ಬಿರಿಯಾನಿ ಮಸಾಲೆ ಹಾಕ್ತೀನಿ. ಬೇಡ ತಡಿ, ನೋಡಿ ಯಾವ ರೀತಿ ಮಾಡ್ತಾಳೆ. ಇದಾದಮೇಲೆ ಸ್ವಲ್ಪ ಫ್ರೈ ಹಾಕಿದ್ರೆ ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ಕೊಳ್ಬೇಕು. ಅವಳ ಹತ್ರ ನಾನು ವಿಡಿಯೋ ಮಾಡ್ತೀನಿ ಅನ್ನೋಷ್ಟೊತ್ತಿಗೆ ಎಣ್ಣೆ ಎಲ್ಲ ಫುಲ್ಲು ಕಾದೋಗ್ಬಿಟ್ಟು, ಅದಾದ್ಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಫಸ್ಟು ಫ್ರೈ ಮಾಡ್ತೀನಿ ಅಂತೇನೋ ಸ್ವಲ್ಪ ಸಾಫ್ಟ್ ಆಗಬೇಕು. ನನಗೆ ಆ ಥರ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಕರ್ಬೇವಿನ ಸೊಪ್ಪು ಎಲೆಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸ್ವಲ್ಪ ಸ್ಮ್ಯಾಶ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಸೊಪ್ಪು ಮೆಣಸಿನ್ಕಾಯಿ ಇದನ್ನು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬರೋಣ, ರುಬ್ಕೊಬರೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊಡ್ಲಿ ಅಂತ ಬೇಗ ಬೇಗ ಕೈ ಆಡಿಸ್ತಾನೆ ಇದ್ದೆ. ನಮ್ಮ ಪಾಪನ ಎತ್ಕೊಂಡೇ ವೀಡಿಯೋನೆಲ್ಲ ಮಾಡಬೇಕು. ಅವಳಂತೂ ಇಳಿಯೋದೇ ಇಲ್ಲ. ಅಮ್ಮ ನಾನಮ್ಮ ಅಂತ ಹೇಳ್ತಾನೆ. ಬರೀ ಆಲೂಗಡ್ಡೆ ಬೀನ್ಸ್ ಈಗ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕೋಣ ಹೇಳ್ಬಿಟ್ಟು ಹಾಕ್ತಿದ್ದೆ. ಫ್ರೈ ಆಗ್ತಿದ್ಲು, ಬೇಗ ಟೊಮೊಟೊ ಜೊತೆಗೇನೆ ಸ್ವಲ್ಪ ಕಾವಲ್ಲ ಅಂತೇಳಿ. ಎಣ್ಣೆಲಿ ಫ್ರೈ ಮಾಡಿರೋ ಒಂಥರ ಟೇಸ್ಟ್ ಇರುತ್ತೆ, ಮಸಾಲೆಯಲ್ಲಿ ಫ್ರೈ ಮಾಡಿರೋ ಒಂಥರ ಟೇಸ್ಟ್ ಇರುತ್ತೆ. ನಾನು ಅಡುಗೆ ಮಾಡ್ತಿದ್ರೆ ನಮ್ಮ ಮಗಳು ನೋಡ್ರಿ ಹಿಂಗೆ ಮಾಡ್ತಾರೆ. ನಮ್ಮ ಪಾಪು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಸಾಲೆ ಡಬ್ಬನೆಲ್ಲ ತಗೊಂಬಿಟ್ಟು ಮಸಾಲೆ ಡಬ್ಬದಲ್ಲಿರೋದನ್ನೆಲ್ಲ ಹಾಕ್ತಿದ್ದಾಳೆ. ನಾನು ಹಾಕಿದ್ದೀನಿ ಬಿಡಪ್ಪ ಅಂದರೆ ನಾನು ಹಾಕ್ತೀನಿ ಅವಳು ನನಗೆ ಸ್ವಲ್ಪ ಇಸ್ಕೋಬೇಕು, ನಾನು ಅದನ್ನ ಮಾಡಬೇಕು. ಇಲ್ಲಾಂದರೆ ನಾನು ಏನಾರು ಅವಳನ್ನ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋದರೆ ಅತ್ತೇ ಬಿಡ್ತಾರೆ, ಇಲ್ಲಾಂದರೆ ಅಳ್ತಾನೇ ಕೆಲಸ ಮಾಡ್ತಾಯಿರ್ಬೇಕು. ಈಗ ಆಲ್ರೆಡಿ ಸ್ವಲ್ಪ ಎಲ್ಲ ಕಾವಲ್ಲಿ ಇದಾಗಿರುತ್ತೆ ನೋಡಿ, ಉಪ್ಪು ಹಾಕ್ಬೇಕು ತರಕಾರಿಗೂ, ಸ್ವಲ್ಪ ಉಪ್ಪು ಹಾಕ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಬಿಡುತ್ತೆ. ಸ್ವಲ್ಪ ಫ್ರೈ ಆಗೋಗ್ತದೆ. ಶುಂಠಿ ಬೆಳ್ಳುಳ್ಳಿ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಪೇಸ್ಟ್ ಮಾಡ್ಕೊಂಡು ಇದು ಶುಂಠಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಬೇಗ ಸಿಹಿಯುತ್ತಲ್ಲ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಎಲ್ಲ ಅರ್ಧ ಫ್ರೈ ಆಗಬೇಕು. ಅರ್ಧ ಫ್ರೈ ಆದಮೇಲೆ ಇದೊಂದು ಮಸಾಲೆ ಹಾಕ್ತೀನಿ. ಯಾವತ್ತೂ ಇದು ಶುಂಠಿ ಬೆಳ್ಳುಳ್ಳಿ ನಾನು ಮಾತ್ರ ಏನಕ್ಕೆ ಹಾಕ್ಬೇಕಿದ್ರು ಮಾತ್ರ ಲಾಸ್ಟಲ್ಲಿ ಹಾಕ್ತೀನಿ, ತಿಂಡಿ ಏನಾದರೂ ಮಾಡಬೇಕು. ಆಮೇಲೆ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅಕ್ಕಿ ಹಾಕಿದೆ. ಇವತ್ತು ಟೈಮ್ ಆಗಿಬಿಟ್ಟಿತ್ತು, ಸೊಸೆ ಹತ್ರ ಬರೋ ಹೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಬೇರೆ ಹೊಟ್ಟೆ ಹಸ್ತಿತ್ತ, ಫಸ್ಟೇ ಬಿಸಿನೀರು ಇಟ್ಬಿಟ್ಟಿದ್ದು, ಬೇಗನೆ ಹಾಕ್ಬಿಟ್ಟು. ವಿಷಲ್ ಹಾಕ್ಬಿಡ್ತೀನಿ, 2 ವಿಷಲ್ ಹಾಕಿದ್ರೆ ತಿಂದಿದ್ದೆಲ್ಲ ವಿಡಿಯೋನೇ ಮಾಡಲಿಲ್ಲ. ಆಮೇಲೆ ಅರ್ಜೆಂಟಲ್ಲಿ ಕಸಿಕೆರೆಗೆ ಹೋದ್ವಿ, ತಲ ಕೊಟ್ಟಿದ್ರು ಹೋಗಿತ್ತು. ಆಮೇಲೆ ಅವ್ರ ಅಕ್ಕ ಬರ್ತೀನಿ ನನ್ನ ತಂಗಿ, ಅವ್ರ ಅಕ್ಕ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ನನ್ನ ತಂಗಿ. ಆಮೇಲೆ ನನ್ನ ತಂಗಿ ಹೊಟ್ಟೆ ಹಸ್ತಿತ್ತು, ಅವಳ ಮದುವೆಯಿಂದ ಬಂದಿದ್ದೆ. ಅದು ನಿನ್ನೆ ಮುಗಿಸ್ಕೊಂಡ್ಬಂದು ಮತ್ತೆ ಇವತ್ತು ಹಾಸ್ಟೆಲ್ಗೆ ಹೋಗಿದ್ದಲ್ಲಿ, ಹಾಸ್ಟೆಲಲ್ಲಿ ಎಲ್ಲಿ ತಿಂಡಿ ಕೊಡೋದು ಬಂದು ಜ್ಯೂಸ್ ಎಲ್ಲ ಕುತ್ಕೊಂಡು ಮನೆ ಹತ್ರ ಬಂದು ಮತ್ತೆ ನಮ್ಮ ಅಜ್ಜಿಯರು ಕಣ್ಣದಲ್ಲಿ ಹುಲ್ಲು ಹಾಕಿದ್ರು. ಆ ಹುಲ್ಲನ್ನೆಲ್ಲ ನೋಡ್ಕೊಬರಕ್ಕೆ ಹೋಗೋಣ, ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದ್ವಿ. ಅಲ್ಲೇ ತುಂಬ ಜನ ಇದ್ದಾರೆ. ಅದಕ್ಕೆ ಈ ಧೂಳಲ್ಲೆಲ್ಲ ಪಾಪು ಬೇಡ, ನೀವು ಬೇಡ, ಹೋಗ್ರಿ ಮನೆಗೆ ಅಂತ ಹೇಳಿರು. ಅಲ್ಲಿ ಹೋಗಿ ಊಟ ಮಾಡ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೋಗಿ ಅಮ್ಮನಿಗೆಲ್ಲ ಹೇಳಿ ಏನೂ ಕೆಲಸ ಮಾಡಲಿಲ್ಲ, ಹೋಗಿ ಊಟ ಮಾಡ್ಕೊಂಬಂದ್ವಿ. ನನ್ನ ಮಗಳು ಬಾರೆ ಅಂದೆ, ನಮ್ಮ ಬರಲ್ಲ ಅಂತಾನೇ ಇದ್ಲು.
ಆಮೇಲೆ ಬಾ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ, ಅಂತ ದುಡ್ಡು. ನಾನು ದುಡ್ಡು ಇಸ್ಕೊಂಬಿಟ್ಟು ಓಡ್ತಿದ್ದಾಳೆ. ದುಡ್ಡು. ನಾನು ಬರಲ್ಲ ಇರ್ತೀನಿ ಅಂತ. ನಮ್ಮ ಅಮ್ಮನ ಜೊತೆ ಇರೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಇಷ್ಟ ಆಗಿತ್ತು ಇವತ್ತಿನ ದಿನ. ಬಾಯ್ ನಾಯಿ. ನನ್ನ ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.